ಕಲಬುರಗಿಯಲ್ಲಿ ಅನೇಕ ಅಕ್ರಮ ಕಟ್ಟಡಗಳು ನಾಯಿ ಕೊಡೆಗಳಂತ ತಲೆ ಎತ್ತಿದಾವೆ. ಅದರಲ್ಲಿ ಕರ್ನಾಟಕ ಪೀಪಲ್ ಎಜುಕೇಷನ್ ಸೊಸೈಟಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಟ್ರಸ್ಟಿನೆಂದು ಅವರ ಬಿಲ್ಡಿಂಗು ಕೂಡ ಅಕ್ರಮವಾಗಿ ನಿರ್ಮಾಣ ಆಗಿದ್ದಾವೆ. ಅದರ ಜೊತೆಗೆ ಖಾಜಾ ಬಂದೇ ನವಾಜ್ ಆಸ್ಪತ್ರೆ ಸುಮಾರು 100 ಕೋಟಿಗಿಂತಲೂ ಹೆಚ್ಚಿನ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ನಡೀತಾ ಇದೆ. ಇಲ್ಲಿಯವರೆಗೆ ಅದಕ್ಕೆ ಯಾವುದೇ ಪರವಾನಗಿಯನ್ನು ತೆಗೆದುಕೊಳ್ಳದೇನೆ ಒಂದು ಬಹುಮಹಡಿಯ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಕಟ್ಟಡ ಅತ್ಯಂತ ಕಳಪೆ ಮಟ್ಟ ಕಟ್ಟಡ. ಆ ಕಟ್ಟಡಕ್ಕೆ ಇಲ್ಲಿಯವರೆಗೆ ಯಾವುದೇ ಪರ್ಮಿಷನ್ ಇಲ್ಲ. ಆ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿ ನಾವು ಹೈಕೋರ್ಟ್ ಮೆಟ್ಲು ಹತ್ತಿದ್ದೀವಿ. ಹೈಕೋರ್ಟ್ 60 ದಿನದಲ್ಲಿ ಆದೇಶ ವರದಿ ಕೊಡಿ ಅಂತ ಆದೇಶ ಮಾಡಿತ್ತು ಡಿಸೆಂಬರ್ 17ಕ್ಕೆ. ಇಲ್ಲಿಯವರೆಗೆ ಕಾರ್ಪೊರೇಷನ್ ಕಮಿಷನರ್ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಜಾಣ ಕುರುಡ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಮತ್ತು 2 ಸಾರಿ ಕಂಟೆಂಪ್ಟನ್ನು ನಾವು ಹೋಗಿದ್ದೀವಿ. 2 ಸಾರಿ ಇಲ್ಲಿಯ ಕಾರ್ಪೊರೇಷನ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಆಗಿದೆ. ಈಗಿದ್ರೂ ಕೂಡ ಇಲ್ಲಿಯ ಜಿಲ್ಲಾಡಳಿತ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಮುಂದೆ ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ, ಏನು ಆದೇಶ ಮಾಡುತ್ತೋ ಅದನ್ನು ಕಡ್ಡಾಯವಾಗಿ ಇಲ್ಲಿಯ ಜಿಲ್ಲಾಡಳಿತ ಪಾಲಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಡ ಇದೆ. ಅಲ್ಲಿಂದ ಟ್ಯಾಕ್ಸ್ನು ಬಂದಿಲ್ಲ ಅಂತ ಕೇಳಿ ಬರ್ತಾ ಇದೆ ಸರ್. ಅಲ್ಲಿಂದ ಹೌದು ನೋಡಿ, ಖಾಜಾ ಬಂದೇ ನವಾಜ್ ಆಸ್ಪತ್ರೆ ಅಕ್ಕಪಕ್ಕ ಇರುವ ಆಸ್ತಿಯಿಂದ ಸುಮಾರು 13 ಕೋಟಿ ಟ್ಯಾಕ್ಸ್ ಬ್ಯಾಲೆನ್ಸ್ ಇದೆ. ಇಲ್ಲಿ ಮಹಾನಗರ ಪಾಲಿಕೆಯ ನೌಕರರು ಸಂಬಳ ಇಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ಇಲ್ಲಿ 13-15 ಕೋಟಿ ರೂಪಾಯಿ ಟ್ಯಾಕ್ಸ್ ವಸೂಲಿ ಮಾಡದೆ ಇವತ್ತು ಸರ್ಕಾರಕ್ಕೆ ಮತ್ತು ಆ ಪೌರ ಕಾರ್ಮಿಕರಿಗೆ ವಂಚನೆ ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಇವರಿಗೆ. ಹೀಗಾಗಿ ಆ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಆ ತೀರ್ಮಾನಕ್ಕೆ ಬದ್ಧರಾಗಬೇಕು. ಆ ಅಕ್ರಮ ಕಟ್ಟಡ ಡೆಮಾಲಿಷ್ ಆಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಸರ್ ಅಲ್ಲಿ ಕಮಾನ್ ಸಹ ಅನ್ಲೀಗಲ್ ಕಟ್ತಾ ಇದ್ದಾರೆ ಸರ್. ಅಲ್ಲಿ ನೋಡಿ, ಕಮಾನ್ ಬಗ್ಗೆ ನಮ್ಮ ಹಿಂದೂ ಸಂಘಟನೆ BJP-ಯವರೆಲ್ಲ ಪ್ರತಿಭಟನೆ ಮಾಡಿದ್ದೀವಿ. ಆಯಿತು, ಒಂದು 15 ದಿವಸದಲ್ಲಿ ನಾವು ಅದನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿದರು. ಇಲ್ಲಿವರೆಗೂ ಯಾರೂ ಕೂಡ ಆ ಕಟ್ಟಡದ ಕಡೆ ಇಣಿಕಿ ನೋಡಿಲ್ಲ, ತಲೆ ಹಾಕಿ ಮಲಗಿಲ್ಲ. ಡ್ರೈನೇಜ್ ಮೇಲೆ, ಮೇನ್ ಡ್ರೈನೇಜ್ ಮೇಲೇ ಇವತ್ತು ಕಾಲಮ್ ಹಾಕಿದ್ದಾರೆ. ಅಂದರೆ ಇವ್ರಿಗೆ ಅರ್ಥ ಆಗಬೇಕು, ಇವರು IAS ಹ್ಯಾಂಡ್ ಅಂತ ಹೇಳ್ತಾರೆ. ಇವರು ಕೆಲಸಕ್ಕೆ IAS ಅಲ್ಲ, ಅಕ್ರಮಕ್ಕೆ ಸಾಥ್ ಕೊಡುವುದಕ್ಕೆ IAS ಆಗಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ 3 ತಿಂಗಳ ಹಿಂದೆ ನಂದಿಕೂರು ಗ್ರಾಮದ ಮಲ್ಲಯ್ಯ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಆತನಿಗೆ ಬಡಿ ಮಾಡಿ ಮತ್ತು ಕೊಲೆ ಬೆದರಿಕೆ ಹಾಕಿ ಬ್ಯಾಂಕಿನಿಂದ 20 ಲಕ್ಷ ರೂಪಾಯಿಯನ್ನು ಲೂಟಿ ಮಾಡಿರುವುದು ತಮ್ಮ ಗಮನಕ್ಕೆ ಬಂದಿದೆ. 3 ತಿಂಗಳಾದರೂ ಕೂಡ ಈ ಪ್ರಕರಣವನ್ನು ಕಲಬುರಗಿಯ ಪೊಲೀಸ್ ಇಲಾಖೆ ಭೇದಿಸೋಕ್ಕಾಗಿಲ್ಲ. ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಯಾಕೆ ಅಂತ ಕೇಳಿದರೆ, ಲೂಟಿ ಮಾಡಿದವರೆಲ್ಲರೂ ಕೂಡ ದಕ್ಷಿಣ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಬೆಂಬಲಿಗರು ಅನ್ನುವ ಕಾರಣಕ್ಕಾಗಿ ಅವರ ಮೇಲೆ ಯಾವುದೇ ಎನ್ಕ್ವೈರಿಯನ್ನು ಮಾಡದೇನೆ ಅವರಿಗೆ ತಟಸ್ಥವಾಗಿ ಬಿಟ್ಟಿದ್ದಾರೆ. ಇಲ್ಲಿ ತಮ್ಮ ಮತದಾರರಿಗೆ ರಕ್ಷಣೆ ಕೊಟ್ಟು ಅಮಾಯಕ ಬಡ ಕುಟುಂಬಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇಲ್ಲಿಯ ಕಾಂಗ್ರೆಸ್ ನೇತಾರರು. ಇದನ್ನು ಖಂಡಿಸಿ ನಾವು ಬರುವ 19ನೇ ತಾರೀಕು ಧರಣಿ ಸತ್ಯಾಗ್ರಹವನ್ನು ಇಲ್ಲಿಯ ಪೊಲೀಸ್ ಆಯುಕ್ತರ ಕಚೇರಿ ಎದುರುಗಡೆ ಇಟ್ಕೊಳ್ತಾ ಇದ್ದೀವಿ. ಅವರು ಆಗಲೇ ಹೇಳಿದ್ದಾರೆ, ಕುಟುಂಬಸ್ಥರು, ನೀವು ನಮಗೆ ನ್ಯಾಯ ಕೊಡದೆ ಹೋದರೆ ಆ ಕಮಿಷನರ್ ಕಚೇರಿ ಎದುರುಗಡೆ ನಾವು ವಿಷ ತಗೊಂಡು ಆತ್ಮಾಹುತಿ ಮಾಡ್ಕೊಳ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಅವಾಗೇನಾದರೂ ಅನಾಹುತ ಆದರೆ ಅದಕ್ಕೆ ಇಲ್ಲಿಯ ಪೊಲೀಸ್ ಕಮಿಷನರ್ ಅವರೇ ನೇರ ಹೊಣೆಯನ್ನು ಹೊರಬೇಕಾಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡಿಸ್ತಾ ಇದ್ದೀನಿ. ನೋಡಿ, ಇಲ್ಲಿವರೆಗೂ ಪ್ರೆಸ್ ಯಾರಿಗಾದರೂ ಮಾಹಿತಿ ಕೊಟ್ಟರ ಕಮಿಷನರ್ ಅವರು? ಒಬ್ರಿಗೂ ಕೂಡ ಒಂದೇ ಒಂದು ಮಾಹಿತಿಯನ್ನು ಈ ಪ್ರಕರಣದ ಬಗ್ಗೆ ತಮ್ಮ ಗಮನಕ್ಕೆ ತಂದಿಲ್ಲ. ಯಾಕೆ ಅಂತ ಕೇಳಿದರೆ ಇದಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇಷ್ಟೇ ಅಲ್ಲ, ಈ ಕಮಿಷನರ್ ಅವರಿಗೆ ಬೇಕಾಗಿದ್ದರೆ ಚೆಕ್ ಲೂಟಿ ಮಾಡಿದರು ಕಾರ್ಪೊರೇಷನ್ ಆಫೀಸ್ನಲ್ಲಿ. ಆ ಚೆಕ್ ಲೂಟಿ ಮಾಡಿದ್ದನ್ನು 37 ಲಕ್ಷ ರೂಪಾಯಿ ಸಮೇತ ಇಟ್ಕೊಂಡು ಡಿಸ್ಪ್ಲೇ ಮಾಡಿ ಪ್ರೆಸ್ ಮೀಟ್ ಕರೆದ್ರು. ಆದರೆ ಇಲ್ಲಿ ಬಡ ಕುಟುಂಬದ 20 ಲಕ್ಷ ಲೂಟಿ ಆದರೂ ಒಂದೇ ಒಂದು ಪ್ರೆಸ್ ಮೀಟನ್ನು ಇಲ್ಲಿಯ ಪೊಲೀಸ್ ಕಮಿಷನರ್ ಮಾಡ್ತಾ ಇಲ್ಲ. ಅಂದರೆ ಇವ್ರ ಮೇಲೆ ಏನೋ ಒಂದು ಒತ್ತಡ ಇದೆ. ಈ ಒತ್ತಡದಲ್ಲಿ ದರೋಡೆಕೋರರನ್ನು ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಮಾಡ್ತಾ ಇದೆ.